ಈ ತಿಂಗಳು ಪೂರ್ತಿ ನಾವು ಅಪರಾಧದ ತಡೆ ಮಾಸಾಚರಣೆಯನ್ನು ನಾವು ನಗರ ಪೊಲೀಸ್ ವತಿಯಿಂದ ಮಾಡ್ತೇವೆ. ಒಂದು ಹೆಣ್ಣಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ, ಇನ್ನೊಂದು ಒಂದಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ, ಮತ್ತೊಂದು ಮಣ್ಣಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ. ಇನ್ನು 3 ಬಿಟ್ಟು ಇನ್ನೊಂದು ಕ್ಷುಲ್ಲಕ ವಿಚಾರಗಳಿಗೆ ಅಪರಾಧಗಳು ಘಟಿಸ್ತವೆ. ಸ್ವತ್ತಿಗೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಅಥವಾ ಇನ್ನು ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಮತ್ತು ಇನ್ನಿತರ ವಿಶೇಷ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಪರಾಧಗಳಿರ್ಬೋದು. ಇಷ್ಟು ಅಪರಾಧಗಳನ್ನ ತಡಿಬೇಕು ಅಂತಕ್ಕಂದ್ರೆ ಕ್ರೈಮ್ ಫ್ರೀ ಸೊಸೈಟಿ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು. ಸಮಾಜದ ಭಾಗವಹಿಸುವಿಕೆಯಿಂದ ಮಾತ್ರ ಇದು ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ಜನಪದ ಸಿರಿ ಅವರು ಭಾಳ ಉತ್ಸುಕರಾಗಿದ್ದಾರೆ. ಅವರು ಈ ಒಂದು ಅಭಿಯಾನವನ್ನು ಒಂದು 3 ತಿಂಗಳು ನಾವು ಮೈಸೂರು ನಗರದಲ್ಲೇ ಮಾಡ್ತೀವಿ ಅಂತೇಳಿ ಅವರ ಒಂದು ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾರೆ. ಇಲಾಖೆಯ ಡಿ ಸಿ ಪಿ ಸರ್ ಅಂತ ಶ್ರೀ ಸುಂದರರಾಜ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಮತ್ತು ನಮ್ಮ ಕೃಷ್ಣರಾಜ ಪೊಲೀಸ್ ಠಾಣೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ತೆರನಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೃಷ್ಣರಾಜ ಉಪವಿಭಾಗದ ACP ಸರ್ ಅಂತ ಶ್ರೀ ರಮೇಶ್ ಕುಮಾರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಮತ್ತು ನಮ್ಮ ಕೃಷ್ಣರಾಜ ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇದೇ ಶಾಲೆಯ ಹೈಸ್ಕೂಲ್ನ ಪ್ರಿನ್ಸಿಪಲ್ ಆದಂಥ ಇಂದಿರಮ್ಮ ಮೇಡಮ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ನಮ್ಮ ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂಥ ರವಿಶಂಕರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಏನು ಹಾರ್ಡ್ವಿಕ್ ಶಾಲೆ ಮತ್ತು ಜಗದಂಬ ವಿದ್ಯಾಸಂಸ್ಥೆ ಮತ್ತು JSS ಹೈಸ್ಕೂಲದಿಂದ ಎಲ್ಲ ಮಕ್ಕಳು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ವತಿಯಿಂದ ಅಲ್ಲದೆ ಕೃಷ್ಣರಾಜ ಉಪವಿಭಾಗದ ವತಿಯಿಂದ ಮೈಸೂರು ನಗರ ಪೊಲೀಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಏನು ಆರ್ಗನೈಸ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಮುಂಚೂಣಿಯಲ್ಲಿದ್ದು ನಮ್ಮ ಎಲ್ಲರಿಗೂ ಚಿರಪರಿಚಿದಂಥ ಶ್ರೀ ಹೆಡ್ ವಾರ್ಡನ್ ಮಹೇಶ್ ಸರ್ಗೂ ಕೂಡ ನಮ್ಮೆಲ್ಲರ ವತಿಯಿಂದ ಮೈಸೂರು ನಗರ ಪೊಲೀಸ್ ವತಿಯಿಂದ ಮತ್ತು 3 ಶಾಲೆಗಳ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತವನ್ನು ಮಾಡಿದಂತಹ ಶ್ರೀಯುತ ಲಕ್ಕಪ್ಪ ಸರ್ ಅವ್ರಿಗೂ ಕೂಡ ನಾವು ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ಕೂಡ ಎಲ್ಲರಿಗೂ ಎಲ್ಲಾದರೂ ಒಂದು ರೀತಿಯಲ್ಲಿ ಬಿಟ್ಟು ಹೋಗಿದ್ದರೆ ಅವರೆಲ್ಲರೂ ಬಂದಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮನ ಆರಂಭ ಮಾಡೋಕ್ಕೋಸ್ಕರ 1-2 ಮಾತುಗಳನ್ನು ಆಡ್ತಾರೆ ಸಾಹೇಬರು. ಅವರಿಗೆ ನಾನು ಸ್ವಾಗತನ ಕೋರ್ತೀನಿ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ.
ಎಲ್ಲ ಮಾಧ್ಯಮದವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಬಂದಂಥ ಎಸ್ ಪಿ ಅವರಿಗೆ, ಎಲ್ಲ ಪೊಲೀಸ್ ಅಧಿಕಾರಿಗಳವರಿಗೆ ಹಾಗೂ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಶಾಲೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ಬಂದಂಥ ಅತಿಥಿಯರು ದೀಪ ಬೆಳೆಸೋದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಂತೇಳಿ ಕೋರಿಕೊಳ್ತೇನೆ. ಶಿಕ್ಷಕ ವೃಂದದವರೇ, ಅದು ಮುಗ್ಗು ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಲಿಕೆಗೆ ಯಾವಾಗ ಸಾವಿದೆಯಾ? ಈಗ ಈಗ ಮನೆ ಬೆಳಗ್ಗೆ ಬಿಡ್ತಾ ಇರ್ತೀರಿ, ಅಲ್ಲಿ ಯಾವ ರೀತಿ ಬರಬೇಕನ್ನೋದು ನಿಮಗೆ ನಾಲೆಡ್ಜ್ ಇರಬೇಕು. ರಸ್ತೆಯಲ್ಲಿ ಯಾವ ರೀತಿ ನಡ್ಕೊಂಬರ್ಬೇಕು ಅನ್ನೋದ್ರ ಬಗ್ಗೆ ಫಸ್ಟು ನಿಮಗೆ ಜ್ಞಾನ ಇರಬೇಕು. ಶಾಲೆಯಿಂದ ಈಗ ಮನೆಯಿಂದ ಶಾಲೆ ಬರೋ ಟೈಮಲ್ಲಿ ಯಾರೊಬ್ಬರು ಹುಡುಗರು 3-4 ಜನ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಚುಡಾಯಿಸ್ತಾರೆ ಅಂತ ತಿಳ್ಕೊಳ್ಳಿ. ಆ ಚುಡಾಯಿಸ್ತಿದ್ದ ನಿನ್ನ ಜಡೆ ನೋಡು, ಇದು ನೋಡು, ಆ ಥರ ಏನೋ ಒಂದು ಮಾಡಿ ಮುಖ ನೋಡಿ ಚುಡಾಯಿಸ್ತಾ ಇರ್ತಾರೆ. ಅದನ್ನ ಏನು ಮಾಡಬೇಕಂದ್ರೆ, ನೀವು ಅಪರಾಧವನ್ನು ತಡೆಗಟ್ಟಬೇಕಂದ್ರೆ ತಕ್ಷಣ ನೀವು ಬಂದು ಶಾಲೆ ಶಿಕ್ಷಕರಿಗೆ ತಿಳಿಸ್ಬೇಕು, ಅಥವಾ ಶಾಲಾ ಕ್ಲಾಸ್ ಟೀಚರ್ ಇರ್ತಾರಲ್ಲ ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ಇಲ್ಲ ನೀವು ತಿಳಿಸ್ತಾ ಇಲ್ಲ, ನೀವು ಅದು ಆಗಲಿಲ್ಲ ಅಂದರೆ ನೀವು ಪೋಷಕರಿಗೆ ಯಾರಿಗೂ ತಿಳಿಸ್ಬೇಕು. ನಾವು ಹೊಸಕೋಟೆಯಲ್ಲಿದ್ದಾಗ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಮಗು ಶಾಲೆಗೆ ಬಿಫೋರ್ 9 ಗಂಟೆಗೆ ಬಂದುಬಿಡುತ್ತೆ. ಹೆಣ್ಮಗು ಒಂದು 9 ಗಂಟೆಗೆ ಬರುತ್ತೆ. ಆವಾಗ ಶಾಲೆಯಲ್ಲಿ ಶಿಕ್ಷಕರು ಬಂದಿರಲ್ಲ, ಸ್ಟೂಡೆಂಟ್ಸು ಬಂದಿರಲ್ಲ. ಅವ್ನು ಯಾರೋ ಒಬ್ಬ ಬಂದು ಬಾಲನ್ನು ಆಟ ಆಡ್ತಿರ್ತಾನೆ, ಬಾಲನ್ನು ಮೇಲೆ ಹಾಕ್ತಾನೆ, ಈ ಬಿಲ್ಡಿಂಗ್ ಮೇಲೆ ಹಾಕ್ತಾನೆ. ಆ ಮಗು ತಗೊಂಬ ಅಂತ ಹೇಳಕ್ಕೆ ಹೋದಾಗ ಇವನು ಹಿಂದೆ ಹೋಗಿ ಆ ಮಗುಗೆ ಹಿಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ಆದರೆ ನೀವು ಶಾಲೆಯಲ್ಲಿ ಬಂದಾಗ ಸುತ್ತಮುತ್ತ ಗುಂಪಲ್ಲಿ ಬರೋದು, ಶಾಲೆಯಲ್ಲಿ ಶೌಚಾಲಯಕ್ಕೆ ಹೋಗೋ ಸಮಯದಲ್ಲೂ ಗುಂಪಾಗಿ ಹೋಗೋದು, ಮನೆಯಿಂದ ಬರ್ತಕ್ಕಂಥ ಸಂದರ್ಭದಲ್ಲೂ ಗುಂಪಾಗಿ ಬರೋದು, ಮತ್ತು ಯಾವುದೇ ಒಂದು ಸಸ್ಪೆಕ್ಟಾಗಿ ಓಡಾಡ್ತಾ ಇದ್ದರೆ, ನೀವು ಶಾಲೆಯಲ್ಲಿ ಸಸ್ಪೆಕ್ಟಾಗಿ ಯಾರಾದರೂ ಬಂದು ಬೇರೆ ಹುಡುಗರು ಬಂದು ಓಡಾಡ್ತಾ ಇದ್ದರೆ, ಅಥವಾ ಯಾರು ಬೈಕ್ ತೊಗೊಂಬಂದು ಹೊರಗಡೆಯಿಂದ ಬಂದು ಓಡಾಡ್ತಾ ಇದ್ದರೆ, ಯಾರೋ ನಮ್ಮ ಶಾಲೆಯವನಲ್ಲ ಅಂತ ಹೇಳಿ ಕ್ಲಾಸ್ ಟೀಚರ್ಸ್ಗೆ ನೀವು ಮಾಹಿತಿಯನ್ನು ಕೊಡಬೇಕು. ಎಲ್ರಿಗೂ ನಮಸ್ಕಾರ. ಈ ಆಡ್ವಿಕ್ ಶಾಲೆಯ ಮುಖ್ಯಸ್ಥರಾದ ಇಂದಿರಾ ಮೇಡಮ್ ಅವರೇ, ನನ್ನ ಸಹೋದ್ಯೋಗಿಯಾದ ರಮೇಶ್ ಅವರೇ, ರವಿಶಂಕರ್ ಅವರೇ, ನಮ್ಮ SI ಲಕ್ಕಪ್ಪನವರೇ, ಹಾಗೂ ಈ ಶಾಲೆಯ ಎಲ್ಲ ಅಧ್ಯಾಪಕ ವರ್ಗದವರೇ, ಮತ್ತು ಕನ್ನಡ ಜನಪದ ಸಿರಿ ಒಂದು ಸುದ್ದಿ ಸಂಪಾದಕರೇ, ಎಲ್ಲ ವಿದ್ಯಾರ್ಥಿನಿಯರೇ, ಈ ಶಾಲೆಯ ಇತಿಹಾಸವನ್ನು ನಾನು ಕೇಳಿದೆ. ಸುಮಾರು 180 ವರ್ಷಗಳ ದೀರ್ಘವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ ಅಂತ ಹೇಳ್ಪಟ್ರು. ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಮಹೇಶ್ ಅವರು, ನೋಡಿ ಅವರು 82 ವರ್ಷದ ಯುವಕರು, ಅವರು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ರೂಪುರೇಷೆಗಳನ್ನ ಹಾಕ್ಕೊಂಡು ಬಂದು ನನ್ನನ್ನು ಭೇಟಿ ಮಾಡಿದರು. ಇಲ್ಲೊಂದು ಅಪರಾಧ ತಡೆ ಮಾಸಾಚರಣೆಯನ್ನು ಈ ಶಾಲೆಯಲ್ಲೇ ಮಾಡೋಣ ಅಂಥೇಳಿ. ಈ ತಿಂಗಳು ಪೂರ್ತಿ ನಾವು ಅಪರಾಧ ತಡೆ ಮಾಸಾಚರಣೆಯನ್ನು ನಾವು ನಗರ ಪೊಲೀಸ್ ವತಿಯಿಂದ ಮಾಡ್ತೇವೆ. ಅದರಲ್ಲಿ ನನಗೆ ನಮ್ಮ ಒಂದು KR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಡ್ವಿಕ್ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಆಯೋಜನೆ ಮಾಡಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿರೋರಿಗೆ ಮತ್ತು ಮಕ್ಕಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳ್ತಾ, ನಿಮಗೆಲ್ಲ ಗೊತ್ತಿರಲಿ ಮಕ್ಕಳ, ಯಾಕಂದರೆ ಅಪರಾಧಗಳು ಏಕೆ ಘಟಿಸ್ತವೆ ಅನ್ನೋಂಥದ್ದು ತಮಗೆ ಮಾಹಿತಿ ಇರಬೇಕು. ಭಾಳ ಸ್ಥೂಲವಾಗಿ ಹೇಳಬೇಕಂದ್ರೆ 3 ವಿಚಾರಗಳಿರ್ತವೆ ಅಪರಾಧಗಳು ಘಟಿಸ್ಬೇಕಾದ್ರೆ. ಒಂದು ಹೆಣ್ಣಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ, ಇನ್ನೊಂದು ಒಂದಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ, ಮತ್ತೊಂದು ಮಣ್ಣಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ. ಇನ್ನು 3 ಬಿಟ್ಟು ಇನ್ನೊಂದು ಕ್ಷುಲ್ಲಕ ವಿಚಾರಗಳಿಗೆ ಅಪರಾಧಗಳು ಘಟಿಸ್ತವೆ. ಸೊ ಅಪರಾಧಗಳ ಪ್ರಮಾಣ ದಿನೇ 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 ಹೆಚ್ಚಾಗ್ತಾ ಇದೆ. ಜನರು ಹೇಗೆ ಏರುಗತಿಯಲ್ಲಿ ಸಾಗ್ತಾ ಇದ್ದಾರೆ, ಹಾಗೆ ಅಪರಾಧಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾವು ತಡಿಬೇಕು, ಇದನ್ನು ಪ್ರಿವೆಂಟ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಪೊಲೀಸ್ ಸಂಖ್ಯೆಯನ್ನು ಜಾಸ್ತಿಗೊಳಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ತಾಂತ್ರಿಕ ವ್ಯವಸ್ಥೆಯನ್ನು ಭಾಳ ಬಲಪಡಿಸ್ತಾ ಇದ್ದಾರೆ. ಈಗ ಮೊದಲಿದ್ದಂಥ ಅಪರಾಧಗಳು ಏನಿತ್ತು, ಅವು ಟ್ರೆಡಿಷನಲ್ ಅಂದರೆ ಸಂಪ್ರದಾಯಬದ್ಧವಾದಂಥ ಅಪರಾಧಗಳಿದ್ವು ಹಿಂದೆ. ಆವಾಗ ಏನು ಅಂದರೆ ಒಬ್ಬ ಕಳ್ಳ ಬಂದು ಮನೆಯಲ್ಲಿ ಕಳ್ಳತನ ಮಾಡೋವಂಥದ್ದು, ಬಾಗಿಲನ್ನ ಮೀಟೋವಂಥದ್ದು, ಅಥವಾ ಇನ್ನೇನಾದರೂ ಅಂಚನ್ನು ಇಳಿದ್ಬಿಟ್ಟು ಒಳಗೆ ನುಗ್ಗಿ ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದ ಆಸ್ತಿಗೋಸ್ಕರ ಅಥವಾ ಹಣಕ್ಕೋಸ್ಕರ. ಬಟ್ ಈಗ
ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ತಾಂತ್ರಿಕ ಭಾಳಷ್ಟು ಮುಂದುವರೆದಿರೋದ್ರಿಂದ ವ್ಯವಸ್ಥೆ ಕುಂತಲ್ಲೇ ಅವ್ರು ಎಲ್ಲಿ ಇರ್ತಾರೆ ಇಲ್ಲೇ ಇರಬೇಕು ಅಂತಿಲ್ಲ. ದೇಶದ ಯಾವುದೇ ಮೂಲೆಯಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಕುಂತು ಅವರು ಯಾವುದೇ ಮಟ್ಟದ ಅಪರಾಧ ಅಂದರೆ ಆರ್ಥಿಕ ಅಪರಾಧಗಳನ್ನು ಮಾಡುವಂಥದ್ದು, ಕೋಟ್ಯಾಂತರ ರೂಪಾಯಿಗಳನ್ನು ಯಾರು ದುಡಿದು ಇರ್ತಾರೆ ಒಂದು ನ್ಯಾಯೋಚಿತವಾಗಿ ಕಾನೂನುಬದ್ಧವಾಗಿ ಹಣವನ್ನು ಗಳಿಸಿ ಅವರ ಒಂದು ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ. ಒಂದು OTP ಕೊಡೋದ್ರ ಮುಖಾಂತರ ಹಣ ಅವ್ರ ಅಕೌಂಟಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಥದ್ದು ವ್ಯವಸ್ಥೆ ಇದೆ. ಮಕ್ಕಳ ನಿಮಗೆ ಗೊತ್ತಿರಬೇಕು, ಈಗಾಗಲೇ ನಮ್ಮ ACP ಹೇಳಿದರು, ಮಕ್ಕಳು ಶಾಲೆಯಿಂದ ಹೊರಗೆ ಬರ್ತಾ ಇದ್ದಂಗೆ, ಮನೆಯಿಂದ ಹೊರಗೆ ಬರ್ತಾ ಇದ್ದಂಗೆ ಶಾಲೆ ತಲುಪೋ ತನಕ ಎಷ್ಟು ಜಾಗ್ರತೆಯನ್ನು ವಹಿಸಬೇಕು ಅನ್ನೋದಕ್ಕೆ ನಮ್ಮ ACP ಅವರು ತಿಳಿಸಿದ್ದಾರೆ. ಯಾಕಂದರೆ ನಿಮ್ಮನ್ನು ಮಕ್ಕಳನ್ನು ಗುರಿಯಾಗಿರಿಸ್ಕೊಂಡು ಕೆಲವು ಶಕ್ತಿಗಳು ಅದರಲ್ಲೂ ದುಡ್ಡು ಮಾಡಲಿಕ್ಕೆ, ಹೌದು ಈ ಮಕ್ಕಳನ್ನ ತೊಗೊಂಡು ಹೋಗ್ಬಿಟ್ರೆ ಏನಾದ್ರು ದುಡ್ಡು ಮಾಡ್ಕೋಬೋದು ಅಥವಾ ಕಿಡ್ನ್ಯಾಪ್ ಮಾಡಿದರೆ ಹಣ ಬಂದುಬಿಡ್ಬೋದು ಅಂತೇಳಿ ಯಾರು ಅನುಕೂಲವಾಗಿರ್ತಾರೆ ಅಂಥವ್ರ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಮಾಡುವಂಥ ವ್ಯವಸ್ಥೆಗಳು ಇದೆ. ಅದನ್ನು ಪೊಲೀಸರು ಭೇದಿಸಿ ಕ್ರಮ ವಹಿಸಿದಂಥದ್ದಿದೆ. ಈಗ ಮೊನ್ನೆ ತಾನೇ ಒಂದು ಪ್ರಕರಣ ಆಗಿತ್ತು ನಮ್ಮ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ. ರಾತ್ರೋರಾತ್ರಿ ಒಬ್ಬ ವ್ಯಕ್ತಿಯನ್ನು ಅಪಹರಿಸಿ ಅವನಿಂದ 1 ಕೋಟಿ ರೂಪಾಯಿಗೆ ಅವ್ರನ್ನ ಬೇಡಿಕೆ ಇಟ್ಟಂಥ ಪ್ರಕರಣ. ರಾತ್ರೋರಾತ್ರಿ ಅದನ್ನು ನಮ್ಮ ಪೊಲೀಸರು ಭಾಳ ಯಶಸ್ವಿಯಾಗಿ ನಿಭಾಯಿಸಿದರು. ಅಂದರೆ ಅವನನ್ನು ಪತ್ತೆ ಮಾಡಿ ನಮ್ಮ ಒಂದು ತಾಂತ್ರಿಕ ವ್ಯವಸ್ಥೆ ಏನಿದೆ ಅದರ ಮುಖೇನ ಅವನ್ನ ಪತ್ತೆ ಮಾಡಿ ಅವನ ಎಡೆಮುರಿ ಕಟ್ಟಿ ತಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವನ್ನ ಜೈಲಿಗೆ ಕೂರಿಸಿದ್ದಾರೆ. ಒಂದು 4-5 ಜನ ಅಪರಾಧಿಗಳನ್ನು. ಅದರಿಂದ ನಿಮಗೆ ಗೊತ್ತಿರಲಿ ಮಕ್ಕಳ, ಯಾವುದೇ ಅಪರಾಧಗಳು ನಿಮ್ಮ ಪರಿಸರದಲ್ಲಿ ಎಲ್ಲೇ ಆದ್ರೂ ನಿಮಗೆ 112 ಅಂತೇಳಿ ನಂಬರ್ ಇದೆ. 112ಗೆ ಒಂದು ಫೋನ್ ಮಾಡಿದರೆ ಒಂದು 5 ರಿಂದ 6 ನಿಮಿಷದೊಳಗೆ ನಮ್ಮ ಮೈಸೂರು ನಗರದಲ್ಲಿ 22 ವೆಹಿಕಲ್ ಇದೆ. 112 ವೆಹಿಕಲ್ಗಳು ನಮ್ಮ ನಗರ ವ್ಯಾಪ್ತಿಯಲ್ಲಿ ಎಲ್ಲೇ ಒಂದು ಸಣ್ಣ ಅಪರಾಧಗಳು ಘಟಿಸಿದರೆ ಅದು ತಮಗೆ ಗಮನಕ್ಕಿರಲಿ. 112ಗೆ ಅದು ಟೋಲ್ ಫ್ರೀ ಕಾಲ್ ಮಾಡಿದ ಕೂಡಲೇ ವೆಹಿಕಲ್ 5 ರಿಂದ 6 ನಿಮಿಷದಲ್ಲಿ ಬರ್ತದೆ. ಅದನ್ನು ಕೂಡಲೇ ಆಪ್ರೇಟ್ ಮಾಡ್ತದೆ. ಜೊತೆಗೆ ನಿಮಗೆ ಗೊತ್ತಾಗಬೇಕು, ನಿಮ್ಮ ಪರಿಸರದಲ್ಲಿ ಎಲ್ಲಿಂದ ನೀವು ಬರ್ತೀರಾ ಅಲ್ಲೇನಾದರೂ ಒಂದು ಗಾಂಜಾ ಸೇವನೆ ಅಂಥದ್ದು ಅಥವಾ ಹುಡುಗರು ಪುಂಡಾಟಿಕೆ ಮಾಡುವಂಥದ್ದು ಅಥವಾ ಹೆಣ್ಣು ಮಕ್ಕಳಿಗೆ ಕೀಟ್ಲೆ ಮಾಡುವಂಥದ್ದು, ಈ ಥರದ್ದು ಅಪರಾಧಗಳು ಕಂಡ್ರೆ ನಿಮ್ಮ ಕಣ್ಣಲ್ಲಿ ಗಮನಿಸಿದರೆ ಅದನ್ನು 112 ಮಾಡುವಂಥದ್ದು. ಮೊದಲು 100 ಅಂತ ಏನು ನಮ್ಮದು ಒಂದು ನಿಸ್ತಂತು ಕೇಂದ್ರ ಕಚೇರಿ ಅಂತ ಇತ್ತು, ಕಂಟ್ರೋಲ್ ರೂಮ್ ಅಂತ, ಅದಕ್ಕೆ ಬದಲಾಗಿ ಈಗ 112 ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕಿಂತನೂ ಫಾಸ್ಟಾಗಿ ಈಗ ಬಂದು ನಿಮ್ಮನ್ನು ರೀಚ್ ಮಾಡ್ತದೆ, ಯಾರು ತೊಂದರೆಗೊಳಗಾಗಿರ್ತಾರೆ ಅದು. ಈಗ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಒಂದು ಗಾಂಜಾ ರಿಲೇಟೆಡ್ ಅಪರಾಧಗಳು ಇರ್ತದೆ ನಮ್ಮ ಮುಂದೆ, ಮತ್ತು ಮಕ್ಕಳು ಅಂದರೆ ಪೋಕ್ಸೋ ರಿಲೇಟೆಡ್ ಅಫೆನ್ಸ್ಗಳು ಅಂತ ನಾವೇನು ಹೇಳ್ತೀವಿ, ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅಪರಾಧಗಳಿರ್ತವೆ. ಇದ್ರ ಬಗ್ಗೆ ನೀವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಜೊತೆಗೆ ನೀವು ಇವತ್ತಿನ ಪ್ರಜೆಗಳು ಇವತ್ತಿನ ಮಕ್ಕಳು ಭವಿಷ್ಯದ ಪ್ರಜೆಗಳು ಅಂತ ಹೇಳ್ತಾರೆ. ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ನೀವು ಕಲಿಯುವಾಗ ಏನು ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀರಾ, ಬೇರೆ ಬೇರೆ ಪರಿಸರದಿಂದ ಬಂದಿರ್ತೀರಾ, ಬೇರೆ ಬೇರೆ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಿಂದ ಬಂದಿರ್ತೀರಾ. ಹಾಗೆ ನೀವು ಇಲ್ಲಿ ಬಂದಾಗ ನೀವು ಇಲ್ಲಿ ಬಂದು ಕಲಿತು ಹೌದು ಭವಿಷ್ಯದಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಬಂದಿರ್ತೀರಾ. ಓದೋ ಕಡೆ ಗಮನವನ್ನು ಕೊಡಬೇಕು ಜೊತೆಯಲ್ಲೇ. ಯಾಕಂದರೆ ಈಗ ಜಗತ್ತು ಭಾಳ ವೇಗದಲ್ಲಿ ಸಾಗ್ತಾ ಇದೆ. ನಾವು ಇಲಾಖೆಗೆ ಸೇರಿದಾಗ ಹೇಗಿತ್ತು ಅದಕ್ಕಿಂತ ಈಗ ಭಾಳ ವಿಭಿನ್ನವಾಗಿ ಕಾಣ್ತೇವೆ. ಯಾಕಂತೇಳಿದ್ರೆ ಅಪರಾಧಗಳ ಸ್ಪೀಡು ಅದೇ ಗತಿಯಲ್ಲಿದೆ. ನಮ್ಮ ಇಲ್ಲೇ ವ್ಯಾಪ್ತಿಯಲ್ಲೇ ಸುಮಾರು ಪ್ರತಿ ವರ್ಷ 4200 ರಿಂದ 4500 ಅಪರಾಧಗಳು ಘಟಿಸ್ತವೆ. ಅದರಲ್ಲಿ ಸ್ವತ್ತಿಗೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಅಥವಾ ಇನ್ನು ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಮತ್ತು ಇನ್ನಿತರ ವಿಶೇಷ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಪರಾಧಗಳಿರ್ಬೋದು. ಇಷ್ಟು ಅಪರಾಧಗಳನ್ನ ತಡಿಬೇಕು ಅಂತಕ್ಕಂದ್ರೆ ಕ್ರೈಮ್ ಫ್ರೀ ಸೊಸೈಟಿ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು. ಸಮಾಜದ ಭಾಗವಹಿಸುವಿಕೆಯಿಂದ ಮಾತ್ರ ಇದು ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ಅಧಿಕೃತವಾಗಿ ನಮ್ಮ KR ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಳ್ವಿಕೆ ಶಾಲೆ ಮುಖಾಂತರ ನಾವು ಒಂದು ಜಾಥವನ್ನು ಹೊರಡಿಸೋದ್ರ ಮುಖಾಂತರ ಜನರಲ್ಲಿ ಅರಿವನ್ನು ಮೂಡಿಸೋಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಈ ಸಂಸ್ಥೆಯ ಇಂದಿರಮ್ಮ ಮೇಡಮ್ ಅವ್ರಿಗೂ, ನಮ್ಮ ಮಹೇಶ್ ಅವ್ರಿಗೂ, ಹಾಗೂ ನಮ್ಮ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಉಪವಿಭಾಗದ ಅಧಿಕಾರಿಗೆ ನಾನು ವಂದಿಸಿ ವಿಶೇಷವಾಗಿ ಮಕ್ಕಳಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೇನೆ. ನಮಸ್ಕಾರ. ಹಾಗೆ ನಮ್ಮ ಜನಪದ ಸಿರಿ ಅವರು ಭಾಳ ಉತ್ಸುಕರಾಗಿದ್ದಾರೆ. ಅವರು ಈ ಒಂದು ಅಭಿಯಾನವನ್ನು ಒಂದು 3 ತಿಂಗಳು ನಾವು ಮೈಸೂರು ನಗರದಲ್ಲೇ ಮಾಡ್ತೀವಿ ಅಂತೇಳಿ ಅವರ ಒಂದು ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾರೆ. ನಮ್ಮ ಪೊಲೀಸ್ ಆಯುಕ್ತರ ಅನುಮತಿಯನ್ನು ಪಡೆದುಕೊಂಡು ಅವ್ರಿಗೆ ಅವಕಾಶ ಮಾಡೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಆಳ್ವಿಕೆ ಶಾಲೆಯ ಮುಖ್ಯಸ್ಥರಾದ ಇಂದಿರಾ ಮೇಡಮ್ ಅವರೇ, ನನ್ನ ಸಹೋದ್ಯೋಗಿಯಾದ ರಮೇಶ್ ಅವರೇ, ರವಿಶಂಕರ್ ಅವರೇ, ನಮ್ಮ SI ಲಕ್ಕಪ್ಪನವರೇ, ಹಾಗೂ ಈ ಶಾಲೆಯ ಎಲ್ಲ ಅಧ್ಯಾಪಕ ವರ್ಗದವರೇ ಮತ್ತು ಕನ್ನಡ ಜನಪದ ಸಿರಿ ಒಂದು ಸುದ್ದಿ ಸಂಪಾದಕರೇ, ಎಲ್ಲ ವಿದ್ಯಾರ್ಥಿನಿಯರೇ, ಈ ಶಾಲೆಯ ಇತಿಹಾಸವನ್ನು ನಾನು ಕೇಳಿದೆ. ಸುಮಾರು 180 ವರ್ಷಗಳ ದೀರ್ಘವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ ಅಂತ ಹೇಳ್ಪಟ್ರು.
ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಮಹೇಶ್ ಅವರು ನೋಡಿ, ಅವರು 82 ವರ್ಷದ ಯುವಕರು. ಅವರು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ರೂಪುರೇಷೆಗಳನ್ನ ಹಾಕ್ಕೊಂಡು ಬಂದು ನನ್ನನ್ನು ಭೇಟಿ ಮಾಡಿದರು. ಇಲ್ಲೊಂದು ಅಪರಾಧ ತಡೆ ಮಾಸಾಚರಣೆಯನ್ನು ಈ ಶಾಲೆಯಲ್ಲೇ ಮಾಡೋಣ ಅಂಥೇಳಿ ಈ ತಿಂಗಳು ಪೂರ್ತಿ ನಾವು ಅಪರಾಧ ತಡೆ ಮಾಸಾಚರಣೆಯನ್ನು ನಾವು ನಗರ ಪೊಲೀಸ್ ವತಿಯಿಂದ ಮಾಡ್ತೇವೆ. ಅದರಲ್ಲಿ ನನಗೆ ನಮ್ಮ ಒಂದು KR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆರ್ಡ್ವಿಕ್ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಆಯೋಜನೆ ಮಾಡಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿರೋರಿಗೆ ಮತ್ತು ಮಕ್ಕಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳು ಹೇಳ್ತಾ, ನಿಮಗೆಲ್ಲ ಗೊತ್ತಿರಲಿ ಮಕ್ಕಳ, ಯಾಕಂದರೆ ಅಪರಾಧಗಳು ಏಕೆ ಘಟಿಸ್ತವೆ ಅನ್ನೋಂಥದ್ದು ತಮಗೆ ಮಾಹಿತಿ ಇರಬೇಕು. ಭಾಳ ಸ್ಥೂಲವಾಗಿ ಹೇಳಬೇಕಂದ್ರೆ 3 ವಿಚಾರಗಳಿರ್ತವೆ ಅಪರಾಧಗಳು ಘಟಿಸ್ಬೇಕಾದ್ರೆ. ಒಂದು ಹೆಣ್ಣಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ, ಇನ್ನೊಂದು ಒಂದಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ, ಮತ್ತೊಂದು ಮಣ್ಣಿನ ವಿಚಾರದಲ್ಲಿ ಅಪರಾಧಗಳು ಘಟಿಸ್ತವೆ. ಇನ್ನು 3 ಬಿಟ್ಟು ಇನ್ನೊಂದು ಕ್ಷುಲ್ಲಕ ವಿಚಾರಗಳಿಗೆ ಅಪರಾಧಗಳು ಘಟಿಸ್ತವೆ. ಸೊ ಅಪರಾಧಗಳ ಪ್ರಮಾಣ ದಿನೇ 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 ಹೆಚ್ಚಾಗ್ತಾ ಇದೆ. ಜನರು ಹೇಗೆ ಏರುಗತಿಯಲ್ಲಿ ಸಾಗ್ತಾ ಇದ್ದಾರೆ, ಹಾಗೆ ಅಪರಾಧಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾವು ತಡಿಬೇಕು, ಇದನ್ನು ಪ್ರಿವೆಂಟ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಪೊಲೀಸ್ ಸಂಖ್ಯೆಯನ್ನು ಜಾಸ್ತಿಗೊಳಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ತಾಂತ್ರಿಕ ವ್ಯವಸ್ಥೆಯನ್ನು ಭಾಳ ಬಲಪಡಿಸ್ತಾ ಇದ್ದಾರೆ. ಈಗ ಮೊದಲಿದ್ದಂಥ ಅಪರಾಧಗಳು ಏನಿತ್ತು ಅವು ಟ್ರೆಡಿಷನಲ್ ಅಂದರೆ ಸಂಪ್ರದಾಯಬದ್ಧವಾದಂಥ ಅಪರಾಧಗಳಿದ್ವು ಹಿಂದೆ. ಆವಾಗ ಏನು ಅಂದರೆ ಒಬ್ಬ ಕಳ್ಳ ಬಂದು ಮನೆಯಲ್ಲಿ ಕಳ್ಳತನ ಮಾಡೋವಂಥದ್ದು, ಬಾಗಿಲನ್ನ ಮೀಟೋವಂಥದ್ದು, ಅಥವಾ ಇನ್ನೇನಾದರೂ ಅಂಚನ್ನು ಇಳಿದ್ಬಿಟ್ಟು ಒಳಗೆ ನುಗ್ಗಿ ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದ ಆಸ್ತಿಗೋಸ್ಕರ ಅಥವಾ ಹಣಕ್ಕೋಸ್ಕರ. ಬಟ್ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ, ತಾಂತ್ರಿಕ ಭಾಳಷ್ಟು ಮುಂದುವರೆದಿರೋದ್ರಿಂದ ವ್ಯವಸ್ಥೆ ಕುಂತಲ್ಲೇ ಅವ್ರು ಎಲ್ಲಿ ಇರ್ತಾರೆ ಇಲ್ಲೇ ಇರಬೇಕು ಅಂತಿಲ್ಲ. ದೇಶದ ಯಾವುದೇ ಮೂಲೆಯಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಕುಂತು ಅವರು ದೇಶದ ಯಾವುದೇ ಮೂಲೆಯಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಒಂದು ಕಾರ್ನಲ್ಲಿ ಕೂತು ಯಾವುದೇ ಮಟ್ಟದ ಅಪರಾಧ ಅಂದರೆ ಆರ್ಥಿಕ ಅಪರಾಧಗಳನ್ನು ಮಾಡೋವಂಥದ್ದು, ಕೋಟ್ಯಾಂತರ ರೂಪಾಯಿಗಳನ್ನು ಯಾರು ದುಡಿದು ಇರ್ತಾರೆ, ಒಂದು ನ್ಯಾಯೋಚಿತವಾಗಿ ಕಾನೂನುಬದ್ಧವಾಗಿ ಹಣವನ್ನು ಗಳಿಸಿ ಅವರ ಒಂದು ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ, ಒಂದು OTP ಕೊಡೋದ್ರ ಮುಖಾಂತರ ಹಣ ಅವ್ರ ಅಕೌಂಟಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಥದ್ದು ವ್ಯವಸ್ಥೆ ಇದೆ. ಮಕ್ಕಳ ನಿಮಗೆ ಗೊತ್ತಿರಬೇಕು, ಈಗಾಗಲೇ ನಮ್ಮ ACP ಹೇಳಿದರು, ಮಕ್ಕಳು ಶಾಲೆಯಿಂದ ಹೊರಗೆ ಬರ್ತಾ ಇದ್ದಂಗೆ, ಮನೆಯಿಂದ ಹೊರಗೆ ಬರ್ತಾ ಇದ್ದಂಗೆ ಶಾಲೆ ತಲುಪೋ ತನಕ ಎಷ್ಟು ಜಾಗ್ರತೆಯನ್ನು ವಹಿಸಬೇಕು ಅನ್ನೋದಕ್ಕೆ ನಮ್ಮ ACP ಅವರು ತಿಳಿಸಿದ್ದಾರೆ. ಯಾಕಂದರೆ ನಿಮ್ಮನ್ನು ಮಕ್ಕಳನ್ನು ಗುರಿಯಾಗಿರಿಸ್ಕೊಂಡು ಕೆಲವು ಶಕ್ತಿಗಳು ಅದರಲ್ಲೂ ದುಡ್ಡು ಮಾಡಲಿಕ್ಕೆ, ಹೌದು ಈ ಮಕ್ಕಳನ್ನ ತೊಗೊಂಡು ಹೋಗ್ಬಿಟ್ರೆ ಏನಾದ್ರು ದುಡ್ಡು ಮಾಡ್ಕೋಬೋದು ಅಥವಾ ಕಿಡ್ನ್ಯಾಪ್ ಮಾಡಿದರೆ ಹಣ ಬಂದುಬಿಡ್ಬೋದು ಅಂತೇಳಿ ಯಾರು ಅನುಕೂಲವಾಗಿರ್ತಾರೆ ಅಂಥವ್ರ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಮಾಡೋವಂಥ ವ್ಯವಸ್ಥೆಗಳು ಇದೆ. ಅದನ್ನು ಪೊಲೀಸರು ಭೇದಿಸಿ ಕ್ರಮ ವಹಿಸಿದಂಥದ್ದಿದೆ. ಈಗ ಮೊನ್ನೆ ತಾನೇ ಒಂದು ಪ್ರಕರಣ ಆಗಿತ್ತು ನಮ್ಮ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ. ರಾತ್ರೋರಾತ್ರಿ ಒಬ್ಬ ವ್ಯಕ್ತಿಯನ್ನು ಅಪಹರಿಸಿ ಅವನಿಂದ 1 ಕೋಟಿ ರೂಪಾಯಿಗೆ ಅವ್ರನ್ನ ಬೇಡಿಕೆ ಇಟ್ಟಂಥ ಪ್ರಕರಣ. ರಾತ್ರೋರಾತ್ರಿ ಅದನ್ನು ನಮ್ಮ ಪೊಲೀಸರು ಭಾಳ ಯಶಸ್ವಿಯಾಗಿ ನಿಭಾಯಿಸಿದರು. ಅಂದರೆ ಅವನನ್ನು ಪತ್ತೆ ಮಾಡಿ ನಮ್ಮ ಒಂದು ತಾಂತ್ರಿಕ ವ್ಯವಸ್ಥೆ ಏನಿದೆ ಅದರ ಮುಖೇನ ಅವನ್ನ ಪತ್ತೆ ಮಾಡಿ ಅವನ ಎಡೆಮುರಿ ಕಟ್ಟಿ ತಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವನ್ನ ಜೈಲಿಗೆ ಕೂರಿಸಿದ್ದಾರೆ, ಒಂದು 4-5 ಜನ ಅಪರಾಧಿಗಳನ್ನು. ಅದರಿಂದ ನಿಮಗೆ ಗೊತ್ತಿರಲಿ ಮಕ್ಕಳ, ಯಾವುದೇ ಅಪರಾಧಗಳು ನಿಮ್ಮ ಪರಿಸರದಲ್ಲಿ ಎಲ್ಲೇ ಆದ್ರೂ ನಿಮಗೆ 112 ಅಂತೇಳಿ ನಂಬರ್ ಇದೆ. 112ಗೆ ಒಂದು ಫೋನ್ ಮಾಡಿದರೆ ಒಂದು 5 ರಿಂದ 6 ನಿಮಿಷದೊಳಗೆ ನಮ್ಮ ಮೈಸೂರು ನಗರದಲ್ಲಿ 22 ವೆಹಿಕಲ್ ಇದೆ, 112 ವೆಹಿಕಲ್ಗಳು. ನಮ್ಮ ನಗರ ವ್ಯಾಪ್ತಿಯಲ್ಲಿ ಎಲ್ಲೇ ಒಂದು ಸಣ್ಣ ಅಪರಾಧಗಳು ಘಟಿಸಿದರೆ ಅದು ತಮಗೆ ಗಮನಕ್ಕಿರಲಿ. 112ಗೆ ಅದು ಟೋಲ್ ಫ್ರೀ ಕಾಲ್ ಮಾಡಿದ ಕೂಡಲೇ ವೆಹಿಕಲ್ 5 ರಿಂದ 6 ನಿಮಿಷದಲ್ಲಿ ಬರ್ತದೆ, ಅದನ್ನು ಕೂಡಲೇ ಆಪ್ರೇಟ್ ಮಾಡ್ತದೆ. ಜೊತೆಗೆ ನಿಮಗೆ ಗೊತ್ತಾಗಬೇಕು, ನಿಮ್ಮ ಪರಿಸರದಲ್ಲಿ ಎಲ್ಲಿಂದ ನೀವು ಬರ್ತೀರಾ ಅಲ್ಲೇನಾದರೂ ಒಂದು ಗಾಂಜಾ ಸೇವನೆ ಅಂಥದ್ದು ಅಥವಾ ಹುಡುಗರು ಪುಂಡಾಟಿಕೆ ಮಾಡೋವಂಥದ್ದು ಅಥವಾ ಹೆಣ್ಣು ಮಕ್ಕಳಿಗೆ ಕೀಟ್ಲೆ ಮಾಡೋವಂಥದ್ದು ಈ ಥರದ್ದು ಅಪರಾಧಗಳು ಕಂಡ್ರೆ ನಿಮ್ಮ ಕಣ್ಣಲ್ಲಿ ಗಮನಿಸಿದರೆ ಅದನ್ನು 112 ಮಾಡುವಂಥದ್ದು. ಮೊದಲು 100 ಅಂತ ಏನು ನಮ್ಮದು ಒಂದು ನಿಸ್ತಂತು ಕೇಂದ್ರ ಕಚೇರಿ ಅಂತ ಇತ್ತು, ಕಂಟ್ರೋಲ್ ರೂಮ್ ಅಂತ, ಅದಕ್ಕೆ ಬದಲಾಗಿ ಈಗ 112 ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕಿಂತನೂ ಫಾಸ್ಟಾಗಿ ಈಗ ಬಂದು ನಿಮ್ಮನ್ನು ರೀಚ್ ಮಾಡ್ತದೆ, ಯಾರು ತೊಂದರೆಗೊಳಗಾಗಿರ್ತಾರೆ ಅದು. ಈಗ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಒಂದು ಗಾಂಜಾ ರಿಲೇಟೆಡ್ ಅಪರಾಧಗಳು ಇರ್ತದೆ ನಮ್ಮ ಮುಂದೆ, ಮತ್ತು ಮಕ್ಕಳು ಅಂದರೆ ಪೋಕ್ಸೋ ರಿಲೇಟೆಡ್ ಅಫೆನ್ಸ್ಗಳು ಅಂತ ನಾವೇನು ಹೇಳ್ತೀವಿ, ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅಪರಾಧಗಳಿರ್ತವೆ. ಇದ್ರ ಬಗ್ಗೆ ನೀವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಜೊತೆಗೆ ನೀವು ಇವತ್ತಿನ ಪ್ರಜೆಗಳು ಇವತ್ತಿನ ಮಕ್ಕಳು ಭವಿಷ್ಯದ ಪ್ರಜೆಗಳು ಅಂತ ಹೇಳ್ತಾರೆ. ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ನೀವು ಕಲಿಯುವಾಗ ಏನು ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀರಾ, ಬೇರೆ ಬೇರೆ ಪರಿಸರದಿಂದ ಬಂದಿರ್ತೀರಾ, ಬೇರೆ ಬೇರೆ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಿಂದ ಬಂದಿರ್ತೀರಾ. ಹಾಗೆ ನೀವು ಇಲ್ಲಿ ಬಂದಾಗ ನೀವು ಇಲ್ಲಿ ಬಂದು ಕಲಿತು ಹೌದು ಭವಿಷ್ಯದಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಬಂದಿರ್ತೀರಾ. ಓದೋ ಕಡೆ ಗಮನವನ್ನು ಕೊಡಬೇಕು ಜೊತೆಯಲ್ಲೇ. ಯಾಕಂದರೆ ಈಗ ಜಗತ್ತು ಭಾಳ ವೇಗದಲ್ಲಿ ಸಾಗ್ತಾ ಇದೆ.
ನಾವು ಇಲಾಖೆಗೆ ಸೇರಿದಾಗ ಹೇಗಿತ್ತು ಅದಕ್ಕಿಂತ ಈಗ ಭಾಳ ವಿಭಿನ್ನವಾಗಿ ಕಾಣ್ತೇವೆ. ಯಾಕಂತೇಳಿದ್ರೆ ಅಪರಾಧಗಳ ಸ್ಪೀಡು ಅದೇ ಗತಿಯಲ್ಲಿದೆ. ನಮ್ಮ ಇಲ್ಲೇ ವ್ಯಾಪ್ತಿಯಲ್ಲೇ ಸುಮಾರು ಪ್ರತಿ ವರ್ಷ 4200ರಿಂದ 4500 ಅಪರಾಧಗಳು ಘಟಿಸ್ತವೆ. ಅದರಲ್ಲಿ ಸ್ವತ್ತಿಗೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಅಥವಾ ಇನ್ನು ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟ ಅಪರಾಧಗಳಿರ್ಬೋದು, ಮತ್ತು ಇನ್ನಿತರ ವಿಶೇಷ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಪರಾಧಗಳಿರ್ಬೋದು. ಇಷ್ಟು ಅಪರಾಧಗಳನ್ನ ತಡಿಬೇಕು ಅಂತಕ್ಕಂದ್ರೆ ಕ್ರೈಮ್ ಫ್ರೀ ಸೊಸೈಟಿ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು. ಸಮಾಜದ ಭಾಗವಹಿಸುವಿಕೆಯಿಂದ ಮಾತ್ರ ಇದು ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ಅಧಿಕೃತವಾಗಿ ನಮ್ಮ KR ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಳ್ವಿಕೆ ಶಾಲೆ ಮುಖಾಂತರ ನಾವು ಒಂದು ಜಾಥವನ್ನು ಹೊರಡಿಸೋದ್ರ ಮುಖಾಂತರ ಜನರಲ್ಲಿ ಅರಿವನ್ನು ಮೂಡಿಸೋಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಈ ಸಂಸ್ಥೆಯ ಇಂದಿರಮ್ಮ ಮೇಡಮ್ ಅವ್ರಿಗೂ, ನಮ್ಮ ಮಹೇಶ್ ಅವ್ರಿಗೂ, ಹಾಗೂ ನಮ್ಮ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಉಪವಿಭಾಗದ ಅಧಿಕಾರಿಗೆ ನಾನು ವಂದಿಸಿ ವಿಶೇಷವಾಗಿ ಮಕ್ಕಳಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೇನೆ. ನಮಸ್ಕಾರ. ಹಾಗೆ ನಮ್ಮ ಜನಪದ ಸಿರಿ ಅವರು ಭಾಳ ಉತ್ಸುಕರಾಗಿದ್ದಾರೆ. ಅವರು ಈ ಒಂದು ಅಭಿಯಾನವನ್ನು ಒಂದು 3 ತಿಂಗಳು ನಾವು ಮೈಸೂರು ನಗರದಲ್ಲೇ ಮಾಡ್ತೀವಿ ಅಂತೇಳಿ ಅವರ ಒಂದು ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾರೆ. ನಮ್ಮ ಪೊಲೀಸ್ ಆಯುಕ್ತರ ಅನುಮತಿಯನ್ನು ಪಡೆದುಕೊಂಡು ಅವ್ರಿಗೆ ಅವಕಾಶ ಮಾಡೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.